ಫ್ರೆಂಡ್ಸ್ ವೆಲ್ಕಮ್ ಟು ಆಲಿಮಟ್ಟಿ. ಇವಾಗ ಆಲಿಮಟ್ಟಿ ಫೇಮಸ್ ರಾಕ್ ಗಾರ್ಡನ್ ನೋಡ್ಕೊಂಡ್ ಬರೋಣ. ಫ್ರೆಂಡ್ಸ್ ರಾಕ್ ಗಾರ್ಡನ್ ಸೂಪರ್ ಇದೆ. ಮನೆಯಿಂದ ಟಿಫಿನ್ ತೊಗೊಂಡು ಬಂದರೆ ಇಲ್ಲಿ ಕೂತ್ಕೊಂಡು ಊಟ ಮಾಡಬಹುದು. ಫ್ರೆಂಡ್ಸ್ ಆಲಿಮಟ್ಟಿ ರಾಕ್ ಗಾರ್ಡನ್ಗೆ ಬಂದ್ರೆ ಈ ಸ್ಪಾಟ್ ಮಾತ್ರ ಮಿಸ್ ಮಾಡಬೇಡ್ರಿ. ಲವಕುಶಿ ಗಾರ್ಡನ್ ಅಲ್ಲಿ ಒಂದು ಗುಹೆ ಮಾಡಿದ್ದಾರೆ. ಸೊ ಗುಹೆ ಒಳಗಡೆ ಏನಿದೆ ನೋಡ್ಕೊಂಡ್ ಬರ್ಬ್ರಿ. ಬರ್ರಿ ಇವಾಗ ಕೃಷ್ಣ ಗಾರ್ಡನ್ ನೋಡ್ಕೊಂಡ್ ಬರೋಣ. ಟೈಮ್ 5 ಗಂಟೆ ಆಗೈತಿ. ಈಗ ನಾವು ಮೊಘಲ್ ಗಾರ್ಡನ್ ಕಡೆ ಬಂದೀವಿ. ಮೊಘಲ್ ಗಾರ್ಡನ್ ಸೂಪರ್ ಐತಿ. ಫ್ರೆಂಡ್ಸ್, ಆಲಿಮಟ್ಟಿ ಅಂದರೆ ಎಲ್ರಿಗೂ ನೆನಪಾಗೋದೆ ಆಲಿಮಟ್ಟಿ ಡ್ಯಾಮ್, ಆಲಿಮಟ್ಟಿ ಗಾರ್ಡನ್ ಮತ್ತು ಆಲಿಮಟ್ಟಿ ಗಾರ್ಡನ್ನಲ್ಲಿರುವ ಮ್ಯೂಸಿಕಲ್ ವಾಟರ್ ಡ್ಯಾನ್ಸಿಂಗ್. ಆಲಿಮಟ್ಟಿ ತಲುಪುವುದು ಹೇಗೆ? ಬೈ ಬಸ್, ಟ್ರೈನ್ ಮತ್ತು ಫ್ಲೈಟ್ ಮುಖಾಂತರ ತಲುಪಬಹುದು. ಇಲ್ಲಿ ನೀವು ನೋಡ್ತಾ ಇರೋದು ಆಲಿಮಟ್ಟಿ ಬಸ್ ಸ್ಟಾಪ್. ಈ ಬಸ್ ಸ್ಟಾಪ್ಗೆ ಆಲಿಮಟ್ಟಿ ಪಂಪ್ ಅಂತಲೂ ಕರೀತಾರೆ. ಈ ಬಸ್ ಸ್ಟಾಪಿಂದ ಆಲಿಮಟ್ಟಿಲಿರುವ ಫೇಮಸ್ ರಾಕ್ ಗಾರ್ಡನ್ಗೆ ಜಸ್ಟ್ 400 ಮೀಟರ್ ಇದೆ. ಬೈ ವಾಕ್ ಹೋಗಬಹುದು. ಇದು ಆಲಮಟ್ಟಿ ರೈಲ್ವೆ ಸ್ಟೇಷನ್. ಇಲ್ಲಿಂದ ರಾಕ್ ಗಾರ್ಡನ್ಗೆ 1.5 ಕಿಲೋಮೀಟರ್ ಆಗುತ್ತೆ. ರೈಲ್ವೆ ಸ್ಟೇಷನ್ನಿಂದ ಬಸ್ ಸ್ಟಾಪ್ಗೆ ನೀವು ಶೇರಿಂಗ್ ಆಟೋದಲ್ಲಿ ಹೋಗಬಹುದು. 10 ರೂಪಾಯಿ ಚಾರ್ಜ್ ಆಗುತ್ತೆ. ಈ ಆಟೋ ರೈಲ್ವೆ ಸ್ಟೇಷನ್ನಿಂದ ಬಸ್ ಸ್ಟಾಪ್ಗೆ ಡ್ರಾಪ್ ಮಾಡುತ್ತೆ. ಅಲ್ಲಿಂದ 400 ಮೀಟರ್ ವಾಕ್ ಮಾಡಿ ಆಲಮಟ್ಟಿ ಫೇಮಸ್ ರಾಕ್ ಗಾರ್ಡನ್ನ ತಲುಪಬಹುದು. ಫ್ಲೈಟ್ ಮುಖಾಂತರ ಆಲಿಮಟ್ಟಿ ತಲುಪಬಹುದಾದರೆ ನಿಯರೆಸ್ಟ್ ಏರ್ಪೋರ್ಟ್ ಹುಬ್ಬಳ್ಳಿ ಏರ್ಪೋರ್ಟ್ ಮತ್ತು ಬೆಳಗಾವಿ ಏರ್ಪೋರ್ಟ್. ಹುಬ್ಬಳ್ಳಿ ಏರ್ಪೋರ್ಟಿಂದ ಆಲಿಮಟ್ಟಿ 170 ಕಿಲೋಮೀಟರ್ ಆಗುತ್ತೆ ಹಾಗೂ ಬೆಳಗಾವಿ ಏರ್ಪೋರ್ಟಿಂದ 172 ಕಿಲೋಮೀಟರ್ ಆಗುತ್ತೆ. ಫ್ರೆಂಡ್ಸ್, ಈ ಆಲಿಮಟ್ಟಿ ಟ್ರಿಪ್ಪನ್ನು ಒಂದು ದಿನದಲ್ಲಿ ಯಾವ ಥರ ಕವರ್ ಮಾಡಬಹುದು ಅಂತ ನೋಡೋಣ. ಫ್ರೆಂಡ್ಸ್, ನಿಮ್ಮ ಹತ್ರ ಓನ್ ವೆಹಿಕಲ್ ಇದ್ದರೆ ನೀವು ಟೋಟಲ್ 4 ಪ್ಲೇಸಸ್ ಕವರ್ ಮಾಡಬಹುದು. ನಂಬರ್ 1 ರಾಕ್ ಗಾರ್ಡನ್ 400 ಮೀಟರ್ ಫ್ರಮ್ ಬಸ್ ಸ್ಟಾಪ್. ನಂಬರ್ 2 ಮೊಘಲ್ ಗಾರ್ಡನ್ 1 ಕಿಲೋಮೀಟರ್ ಫ್ರಮ್ ಬಸ್ ಸ್ಟಾಪ್. ನಂಬರ್ 3 ಕೃಷ್ಣ ಗಾರ್ಡನ್ 5 ಕಿಲೋಮೀಟರ್ ಫ್ರಮ್ ಬಸ್ ಸ್ಟಾಪ್. ನಂಬರ್ 4 ಲವಕುಶ ಗಾರ್ಡನ್ 6 ಕಿಲೋಮೀಟರ್ ಫ್ರಮ್ ಬಸ್ ಸ್ಟಾಪ್. ಸೊ ಓನ್ ವೆಹಿಕಲ್ ಇದ್ದರೆ ಈ 4 ಪ್ಲೇಸಸ್ಗಳನ್ನು ಕವರ್ ಮಾಡಬಹುದು. ನಿಮ್ಮ ಹತ್ರ ಓನ್ ವೆಹಿಕಲ್ ಇಲ್ಲ ಅಂದರೆ ರಾಕ್ ಗಾರ್ಡನ್ ಮತ್ತು ಮೊಘಲ್ ಗಾರ್ಡನ್ ಅಷ್ಟೇ ನೀವು ಕವರ್ ಮಾಡಬಹುದು. ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ಈ ಸುಂದರ ಆಲಿಮಟ್ಟಿಯನ್ನು ಒಂದು ದಿನದಲ್ಲಿ ಹೇಗೆ ಕವರ್ ಮಾಡಬೇಕು ಮತ್ತು ಯಾವ್ಯಾವ ಸ್ಥಳಗಳನ್ನು ವೀಕ್ಷಣೆ ಮಾಡಬೇಕು ಮತ್ತು ಎಷ್ಟು ಖರ್ಚಾಗುತ್ತೆ ಅಂತ ತಿಳ್ಕೊಳ್ಳೋಣ ಬನ್ನಿ. ಫ್ರೆಂಡ್ಸ್, ವೆಲ್ಕಮ್ ಟು ಆಲಿಮಟ್ಟಿ. ಇವಾಗ ನಾವು ಆಲಿಮಟ್ಟಿ ಬಸ್ ಸ್ಟಾಪ್ ಹತ್ರ ಇದ್ದೀವಿ. ಸೊ ನಮ್ಮ ಫಸ್ಟ್ ಪ್ಲೇಸ್ ಆದಂತಹ ಮತ್ತು ಆಲಿಮಟ್ಟಿಯ ಫೇಮಸ್ ಪ್ಲೇಸ್ ಆದಂತಹ ರಾಕ್ ಗಾರ್ಡನ್ಗೆ ಹೋಗ್ಬೇಕು ನಾವು. ಸೊ ಇವಾಗ ಬಸ್ ಸ್ಟಾಪಿಂದ ರಾಕ್ ಗಾರ್ಡನ್ಗೆ ಹೋಗೋಣ ಬನ್ನಿ. ಆಲಿಮಟ್ಟಿ ಗಾರ್ಡನ್ ಒಳಗಡೆ ಪ್ರವೇಶ ಮಾಡ್ತಿದ್ದಂಗೆ ನಿಮಗೆ ಹಲವಾರು ಕ್ಯಾಂಟೀನ್ಗಳು ಕಾಣಿಸ್ತವೆ. ಸೊ ಇಲ್ಲಿ ನೀವು ಟೀ, ಕಾಫಿ, ಟಿಫಿನ್ ಮತ್ತು ಮಧ್ಯಾಹ್ನದ ಊಟ ಕೂಡ ಇಲ್ಲಿ ಮಾಡಬಹುದು. ಟಿಫಿನ್ ಮಾಡಿಕೊಂಡು ನಿಮ್ಮ ವೆಹಿಕಲ್ನ ಪಾರ್ಕಿಂಗ್ ಸ್ಪೇಸಲ್ಲಿ ಪಾರ್ಕ್ ಮಾಡಿ ನೀವು ಗಾರ್ಡನ್ ನೋಡೋದಕ್ಕೆ ಹೋಗ್ಬೋದು. ಪಾರ್ಕಿಂಗ್ ಫೀಸ್ 3 ವೀಲರ್ಸಿಗೆ 20 ರೂಪೀಸ್, 4 ವೀಲರ್ಸಿಗೆ 40 ರೂಪೀಸ್ ಮತ್ತು ಹೆವಿ ವೆಹಿಕಲ್ಸ್ ಆದಂತಹ ಬಸ್, ಲಾರಿಗಳಿಗೆ 100 ರೂಪೀಸ್ ಇರುತ್ತೆ ಹಾಗೂ ತುಂಬ ವಿಶಾಲವಾದಂತಹ ಪಾರ್ಕಿಂಗ್ ಸ್ಪೇಸ್ ಇರುತ್ತದೆ. ಫ್ರೆಂಡ್ಸ್, ಮಸ್ತ್ ಇಲ್ಲಿ ಟಿಫಿನ್ ಮಾಡ್ಕೊಂಡು ವೆಹಿಕಲ್ನ ಪಾರ್ಕಿಂಗ್ ಸ್ಪೇಸ್ ಒಳಗೆ ಪಾರ್ಕ್ ಮಾಡಿದ್ದೀವಿ. ಸೊ ಬರ್ರಿ ಇವಾಗ ಆಲಿಮಟ್ಟಿ ಫೇಮಸ್ ರಾಕ್ ಗಾರ್ಡನ್ ನೋಡ್ಕೊಂಡು ಬರೋಣ. ಈ ಸುಂದರ ರಾಕ್ ಗಾರ್ಡನ್ ಬೆಳಗ್ಗೆ 9:30 ಗಂಟೆಗೆ ಓಪನ್ ಆಗಿ ಸಂಜೆ 5:30ಕ್ಕೆ ಕ್ಲೋಸ್ ಆಗುತ್ತೆ. ಈ ರಾಕ್ ಗಾರ್ಡನ್ನ ಟಿಕೆಟ್ ದರ ಚಿಕ್ಕ ಮಕ್ಕಳಿಗೆ 10 ರೂಪಾಯಿ ಹಾಗೂ ವಯಸ್ಕರಿಗೆ 20 ರೂಪಾಯಿ ಆಗಿರುತ್ತದೆ. ವೃದ್ಧರಿಗೆ ಈ ಗಾರ್ಡನ್ ನೋಡಲು ಈ ತರಹದ ವೆಹಿಕಲ್ಗಳು ಲಭ್ಯವಿರುತ್ತವೆ.
ರಾಕ್ ಗಾರ್ಡನ್ ಸೂಪರ್ ಇದೆ. 20 ರೂಪಾಯಿ ಟಿಕೆಟ್ ಅಂದರೆ ನಂಬಕ್ಕೆ ಆಗೋಲ್ದು. 20 ರುಪೀಸಲ್ಲಿ ಇಷ್ಟೆಲ್ಲ ನೋಡ್ಬೋದಾ ಅಂತ ಅನಿಸ್ತದೆ. ತುಂಬ ಚೆನ್ನಾಗಿದೆ ರಾಕ್ ಗಾರ್ಡನ್. ಫ್ರೆಂಡ್ಸ್, ನೀವು ಮನೆಯಿಂದ ಟಿಫಿನ್ ತೊಗೊಂಡು ಬಂದರೆ ಇಲ್ಲಿ ಕೂತ್ಕೊಂಡು ಊಟ ಮಾಡಬಹುದು. ಇಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ, ಶೌಚಾಲಯದ ವ್ಯವಸ್ಥೆ ಮತ್ತು ಅಂಗಡಿಗಳು ಲಭ್ಯವಿರುತ್ತವೆ. ಈ ರಾಕ್ ಗಾರ್ಡನ್ನಲ್ಲಿ ಮಾತ್ರ ಅಂಗಡಿಗಳು ಮತ್ತು ಮನೆಯಿಂದ ತಂದ ಟಿಫಿನ್ ತಿನ್ನುವ ಅವಕಾಶವಿರುತ್ತದೆ. ಮತ್ತು ಬೇರೆ ಗಾರ್ಡನ್ ಒಳಗೆ ಈ ಅವಕಾಶ ಇರುವುದಿಲ್ಲ. ಹಳ್ಳಿಯ ಸುಂದರ ಜೀವನ ಶೈಲಿಯನ್ನು ಇಲ್ಲಿ ತೋರಿಸಲಾಗಿದೆ. ಇಲ್ಲಿ ನೀವು ನೋಡ್ತಾ ಇರೋದು ಪುಟಾಣಿ ರೈಲಿನ ಹಳಿ. ಈ ಪುಟಾಣಿ ರೈಲನ್ನು ಸದ್ಯದಲ್ಲಿ ಕಾರಣಾಂತರಗಳಿಂದ ಬಂದ್ ಮಾಡಲಾಗಿದೆ. ಮತ್ತಿದನ್ನು ಯಾವಾಗ ಶುರು ಮಾಡ್ತಾರೋ ಗೊತ್ತಿಲ್ಲ. ಫ್ರೆಂಡ್ಸ್, ಆಲಿಮಟ್ಟಿ ರಾಕ್ ಗಾರ್ಡನಿಗೆ ಬಂದರೆ ಈ ಸ್ಪಾಟ್ ಮಾತ್ರ ಮಿಸ್ ಮಾಡಬೇಡ್ರಿ. ಸಖತ್ ಸ್ಪಾಟ್ ಐತಿ, ಸಖತ್ ವ್ಯೂ ಇದೆ ಇಲ್ಲಿ. ಸೊ ಇದು ಮಾತ್ರ ಇಲ್ಲಿ ಫೋಟೋ ಮಾತ್ರ ಆರಾಮ್ ಫೋಟೋ ತಗೊಂಡೋಗ್ರಿ. ಇಲ್ಲಿ ನೀವು ನೋಡ್ತಾ ಇರೋದು ರಾಜಸ್ಥಾನದ ಸಂಸ್ಕೃತಿಯನ್ನು ಸಾರುವ ಚಿತ್ರಕಲೆಗಳು. ಈ ದೊಡ್ಡ ರಾಕ್ ಗಾರ್ಡನ್ನಲ್ಲಿ ರಾಜಸ್ಥಾನದ ಸಂಸ್ಕೃತಿಯನ್ನು ಪ್ರದರ್ಶಿಸಲು ಒಂದು ಮಿನಿ ರಾಜಸ್ಥಾನದ ಗಾರ್ಡನ್ ಮಾಡಲಾಗಿದೆ. ಫ್ರೆಂಡ್ಸ್, ಇದಿಷ್ಟು ಮಾಹಿತಿ ಈ ಸುಂದರ ರಾಕ್ ಗಾರ್ಡನ್ ಬಗ್ಗೆ ಆಗಿರುತ್ತದೆ. ಇನ್ನು ನಮ್ಮ ಎರಡನೇ ಉದ್ಯಾನವನವಾಗಿರುವ ಲವಕುಶ ಉದ್ಯಾನವನದ ಕಡೆ ನಮ್ಮ ಪಯಣವನ್ನು ಬೆಳೆಸೋಣ ಬನ್ನಿ. ರಾಕ್ ಗಾರ್ಡನ್ನಿಂದ ಲವಕುಶ ಗಾರ್ಡನ್ಗೆ 6 ಕಿಲೋಮೀಟರ್ ಆಗುತ್ತೆ. ಹಾಗೂ ಲವಕುಶ ಗಾರ್ಡನ್ನಲ್ಲಿ ಯಾವುದೇ ತರಹದ ಅಂಗಡಿಗಳು ಇರುವುದಿಲ್ಲ. ಆದ್ದರಿಂದ ರಾಕ್ ಗಾರ್ಡನ್ನಲ್ಲಿಯೇ ನೀವು ಊಟ ಮಾಡಿಕೊಂಡು ಬರುವುದು ಉತ್ತಮ. ಫ್ರೆಂಡ್ಸ್, ಇವಾಗ ಲವಕುಶ ಗಾರ್ಡನ್ ಕಡೆ ಬಂದೀವಿ. ಸೊ ಬರ್ರಿ ಲವಕುಶ ಗಾರ್ಡನ್ ಅನ್ನು ನೋಡ್ಕೊಂಡು ಬರೋಣ. ಈ ಸುಂದರ ಲವಕುಶ ಉದ್ಯಾನವನವು ಬೆಳಿಗ್ಗೆ 9:30ಕ್ಕೆ ಓಪನ್ ಆಗಿ ಸಂಜೆ 5:30ಕ್ಕೆ ಕ್ಲೋಸ್ ಆಗುತ್ತೆ. ಟಿಕೆಟ್ ದರ ಚಿಕ್ಕ ಮಕ್ಕಳಿಗೆ 10 ರೂಪಾಯಿ ಹಾಗೂ ವಯಸ್ಕರಿಗೆ 20 ರೂಪಾಯಿ ಆಗಿರುತ್ತದೆ. ಈ ಉದ್ಯಾನವನದಲ್ಲಿ ಲವಕುಶರು ಬೆಳೆದು ಬಂದ ಜೀವನ ಶೈಲಿಯನ್ನು ಪ್ರದರ್ಶಿಸಲಾಗಿದೆ. ವೀರ ಬಾಲಕರಾದ ಲವಕುಶರನ್ನು ಮಣಿಸಲು ಹನುಮಂತನು ವಾನರ ಸೇನೆಯೊಂದಿಗೆ ಬರುತ್ತಾನೆ. ಆದರೆ ವೀರಾಧಿವೀರ ಹನುಮಂತನಿಗೂ ಜಗ್ಗದ ಜಾನಕಿ ಪುತ್ರರಾದ ಲವಕುಶರು ವಾನರ ಸೇನೆಯ ಮೇಲೆ ಜರಸಾಗರವನ್ನು ಹರಿಬಿಡುತ್ತಾರೆ. ಇದರಿಂದ ವಾನರ ಸೇನೆ ನುರಿಗಿ ಹೋಗುತ್ತದೆ. ಅತ್ಯಂತ ಸುಂದರಾಗನ ಲವಕುಶರು ಮಹಾಬಲಶಾಲಿ ಹನುಮಂತನನ್ನೇ ಬಂಧಿಸಿ ಹೊರವೊಂದಕ್ಕೆ ಕಟ್ಟಿ ಹಾಕಿದ್ದಾರೆ. ಫ್ರೆಂಡ್ಸ್, ಈ ಲವಕುಶ ಗಾರ್ಡನಲ್ಲಿ ಒಂದು ಗುಹೆ ಮಾಡಿದ್ದಾರೆ. ಸೊ ಗುಹೆ ಒಳಗಡೆ ಏನಿದೆ ನೋಡ್ಕೊಂಡು ಬರ್ತೀರಿ.
ಫ್ರೆಂಡ್ಸ್, ಇವಾಗ ಲವಕುಶ ಹಾಕೊಂಡ್ವಿ. ಇವಾಗ ನೆಕ್ಸ್ಟ್ ಥರ್ಡ್ ಪ್ಲೇಸ್ ಆದಂತಹ ಕೃಷ್ಣ ಗಾರ್ಡನ್ ಕಡೆ ಹೋಗೋಣ. ಬನ್ನಿ. ರಾಕ್ ಗಾರ್ಡನ್ ಆಯಿತು, ಲವಕುಶ ಗಾರ್ಡನ್ ಆಯಿತು. ಸೊ ಇವಾಗ ನೆಕ್ಸ್ಟ್ ಕೃಷ್ಣ ಗಾರ್ಡನ್. ಲವಕುಶ ಗಾರ್ಡನ್ನಿಂದ ಕೃಷ್ಣ ಗಾರ್ಡನ್ 1 ಕಿಲೋಮೀಟರ್ ಆಗುತ್ತೆ. ಫ್ರೆಂಡ್ಸ್, ಇವಾಗ ಟೈಮ್ 3 ಗಂಟೆ ಆಗಿದೆ. ಸೊ ಲವಕುಶ ಗಾರ್ಡನ್ ನೋಡಿಕೊಂಡು ನಮ್ಮ ಥರ್ಡ್ ಪ್ಲೇಸ್ ಆದಂತಹ ಕೃಷ್ಣ ಗಾರ್ಡನ್ ಕಡೆ ಬಂದಿದ್ದೀವಿ. ಸೊ ಬರೀ ಇವಾಗ ಕೃಷ್ಣ ಗಾರ್ಡನ್ ನೋಡ್ಕೊಂಬರೋಣ. ಫ್ರೆಂಡ್ಸ್, ನೀವು ಕೃಷ್ಣ ಗಾರ್ಡನಿಗೆ ಬಂದ್ರೆ ಒಂದು ಒಳ್ಳೆ ಸ್ಪಾಟ್ ಸಿಗ್ತೈತಿ. ಸೊ ಟ್ರೈನನ್ನು ನೋಡೋ ಒಂದು ಸ್ಪಾಟ್ ಇದೆ ಕೃಷ್ಣ ಗಾರ್ಡನಲ್ಲಿ. ಸೊ ಇವಾಗ ಟ್ರೈನ್ ಬರ್ತೈತೆ, ಟ್ರೈನನ್ನು ನೋಡ್ಕೊಂಬಿಡೋಣ. ಫ್ರೆಂಡ್ಸ್, ಇವಾಗ ರಾಕ್ ಗಾರ್ಡನ್ ಆಯಿತು, ಲವಕುಶ ಗಾರ್ಡನ್ ಆಯಿತು, ಕೃಷ್ಣ ಗಾರ್ಡನ್ ಆಯಿತು. ಸೊ ಇವಾಗ 4th ಪ್ಲೇಸ್ ಆದಂತಹ ಮೊಘಲ್ ಗಾರ್ಡನ್ ಕಡೆ ಹೋಗೋಣ. ಸೊ ಬನ್ನಿ, ಮೊಘಲ್ ಗಾರ್ಡನ್ ನೋಡಿಕೊಂಡು ಆಲಿಮಟ್ಟಿ ಟ್ರಿಪ್ನ ಕಂಪ್ಲೀಟ್ ಮಾಡೋಣ. ಕೃಷ್ಣ ಗಾರ್ಡನ್ನಿಂದ ಮೊಘಲ್ ಗಾರ್ಡನ್ 6 ಕಿಲೋಮೀಟರ್ ಆಗುತ್ತೆ. ಫ್ರೆಂಡ್ಸ್, ಇವಾಗ ಟೈಮ್ 5 ಗಂಟೆ ಆಗೈತಿ. ಈಗ ನಾವು ಮೊಘಲ್ ಗಾರ್ಡನ್ ಕಡೆ ಬಂದೀವಿ. ಸೊ ಇದೊಂದು ಗಾರ್ಡನ್ ಕವರ್ ಮಾಡಿಬಿಟ್ರೆ 4 ಗಾರ್ಡನ್ ಕವರ್ ಹಾಕ ನಮ್ಮ. ಸೊ ಬರ್ರಿ ಇವಾಗ ಮೊಘಲ್ ಗಾರ್ಡನ್ ಒಂದು ನೋಡ್ಕೊಂಬರೋಣ. ಫ್ರೆಂಡ್ಸ್, ಮೊಘಲ್ ಗಾರ್ಡನ್ ಸೂಪರ್ ಐತಿ. ಸೊ ಫಸ್ಟ್ ನೀವು ರಾಕ್ ಗಾರ್ಡನ್ ನೋಡ್ಕೊರಿ. ಮಧ್ಯಾಹ್ನ ತನಕ ರಾಕ್ ಗಾರ್ಡನ್ ನೋಡ್ಕೊಂಡು, ಸೊ ಮಧ್ಯಾಹ್ನ ಆದ್ಮೇಲೆ ಲವಕುಶ ಗಾರ್ಡನ್ ಮತ್ತು ಕೃಷ್ಣ ಗಾರ್ಡನ್ ನೋಡ್ಕೊಂಡು 4 ಗಂಟೆ ಇಲ್ಲ 5 ಗಂಟೆ ಮೊಘಲ್ ಗಾರ್ಡನ್ಗೆ ಎಂಟ್ರಿ ಕೊಟ್ಬಿಡ್ರಿ. ಸಖತ್ತೈತಿ ಗಾರ್ಡನ್ ಮಾತ್ರ. ಸೊ ಲೇಜರ್ ಶೋ ಮತ್ತು ವಾಟರ್ ಶೋ ಇದೇ ಮೊಘಲ್ ಗಾರ್ಡನ್ ಒಳಗೆ ಇರ್ತೈತಿ. ಮತ್ತು 8 ಇರ್ತಾನೆ ಇದು ಓಪನ್ ಇರ್ತೈತಿ. ಫುಲ್ ಲೈಟಿಂಗ್ ಐತಿ ಗಾರ್ಡನ್, ಫುಲ್ ಲೈಟಿಂಗ್ ಹಾಕಿದ್ರೆ. ಸೊ ಈವ್ನಿಂಗ್ ನೀವು ಮಸ್ತ್ ಟೈಮ್ ಕಳಿಬೋದು ಇಲ್ಲಿ. ಸೊ ಬರ್ರಿ. ಈಗ ಆಲಿಮಟ್ಟಿ ಗಾರ್ಡನ್ನಲ್ಲಿರುವ ಸುಂದರ ಲೇಜರ್ ಶೋ ನೋಡುವ ಸಮಯ. ಈ ಸುಂದರ ಲೇಜರ್ ಶೋ ಸಂಜೆ 7:30ಕ್ಕೆ ಸ್ಟಾರ್ಟ್ ಆಗಿ 7:45ಕ್ಕೆ ಕ್ಲೋಸ್ ಆಗುತ್ತೆ. ಬನ್ನಿ ಇವಾಗ ಈ ಸುಂದರ ಲೇಜರ್ ಶೋನ ಎಂಜಾಯ್ ಮಾಡೋಣ.
ಫ್ರೆಂಡ್ಸ್, ಈಗ ಲೇಜರ್ ಶೋ ಮುಗೀತು. ಈಗ ನೆಕ್ಸ್ಟ್ ವಾಟರ್ ಶೋ ಕಡೆ ಹೊಂಟೀವಿ. ಮಸ್ತಿತ್ತು ಲೇಜರ್ ಶೋ, ಸಖತ್ ಫುಲ್ ಎಂಜಾಯ್ ಮಾಡಿದ್ವಿ ಫ್ರೆಂಡ್ಸ್. ಇವಾಗ ಲೇಜರ್ ಶೋ ನೋಡಿಕೊಂಡು ವಾಟರ್ ಶೋ ಕಡೆ ಬಂದೀವಿ. ಸೊ ಇವಾಗೇನು ಸ್ಟಾರ್ಟ್ ಆಗುತ್ತೆ ವಾಟರ್ ಶೋ ಒಂದು ಎಂಜಾಯ್ ಮಾಡೋಣ ಬರ್ರಿ. ಫ್ರೆಂಡ್ಸ್, ಇವಾಗ ವಾಟರ್ ಶೋ ಮುಗಿಸ್ಕೊಂಡು ಇನ್ನೊಂದು ಶೋ ಐತಿ, ಪ್ರೊಜೆಕ್ಟರ್ ಶೋ ನೋಡಕ್ಕೆ ಹೊಂಟೀವಿ. ವಾಟರ್ ಶೋ ಮಾತ್ರ ಅನ್ನಾವತ್ತಿತ್ತು, ಬೆಂಕಿ. ಫ್ರೆಂಡ್ಸ್, ಇವಾಗ ಟೈಮ್ 8:30 ಆಗೈತಿ. ಮೊಘಲ್ ಗಾರ್ಡನ್ ನೋಡ್ಕೊಂಡು ಜಸ್ಟ್ ಹೊರಗೆ ಬಂದ್ವಿ. ಸಖತ್ತಿತ್ತು ಗಾರ್ಡನ್ ಮಾತ್ರ. ಲೇಸರ್ ಶೋ, ವಾಟರ್ ಶೋ, ಪ್ರೊಜೆಕ್ಟರ್ ಶೋ, ಟೋಟಲ್ 3 ಶೋ ನೋಡಿದ್ವಿ ಮೊಘಲ್ ಗಾರ್ಡನಲ್ಲಿ. ಸೊ ಟೋಟಲ್ ಟ್ರಿಪ್ ನಿಮ್ಗೆ ಯಾವ ಥರ ಅನಿಸ್ತು ಅಂತೇಳಿ ಕಮೆಂಟ್ ಮಾಡಿರಿ. ಸೊ ನಾವಂತೂ ಫುಲ್ ಎಂಜಾಯ್ ಮಾಡಿದ್ವಿ. ಸೊ ಇದೇ ಥರ ನೆಕ್ಸ್ಟ್ ಮತ್ತೆ ಇನ್ನೊಂದು ಟ್ರಿಪ್ ಮಾಡಿ ಮತ್ತೆ ನೆಕ್ಸ್ಟ್ ಟ್ರಿಪ್ಪಲ್ಲಿ ಸಿಗೋಣ. ಸೊ ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್.